ಹ್ಮ್. ಏನ್ ಮೇಡಮ್ ಅವರು ತವ್ರ ಮನೆಗೆ ಹೋಗಾಕ ಆಗ್ಲೇ ರೆಡಿ ಆದ್ರಿ ಹಂಗಾರ? ಹ್ಞೂನ್ರಿ ಮತ್ತೆ ರೆಡಿ ಆಗುದ್ಲೇ ಇರ್ತೇನೇನ್ರಿ. ಎಷ್ಟು ವರ್ಷದ ಮೇಲೆ ಹೊಂಟೇನೆ ನಾನು ನನ್ನ ತವ್ರ ಮನೆಗೆ. ಯಾವಾಗ ಹೊಕ್ಕೇನೋ, ಯಾವಾಗ ಎಲ್ಲಾರನ್ನೂ ನೋಡ್ತೇನೋ, ಯಾವಾಗ ನಮ್ಮ ಅವ್ವನ್ನದು ಮಾತಾಡಿಸ್ತಾನೋ ಅನ್ನೋಂಗೆ ಆಗ್ಬಿಟ್ಟೈತ್ರಿ ನನಗೆ. ಸರಿ ಸರಿ, ಆಯ್ತು ತಗೋ, ಒಗಾತ್ಲೆ ಹೋಗಿ ಬರ್ರಿ ಹಂಗಾರ. ಅಲ್ರಿ, ನೀವು ಬಂದಿದ್ರೆ ಹಾಕಿರ್ಕಿಲ್ಲನ. ಇಷ್ಟು ವರ್ಷದ ಮೇಲೆ ತವ್ರ ಮನೆಗೆ ಹೊಂಟೇನಿ, ನಿಮ್ಮನ್ನ ಬಿಟ್ಟು ಹೋಗೋದಂದ್ರ ಅದ ಬೇಜಾರಾಗತೈತ್ ನೋಡ್ರಿ. ನೀವು ಇವತ್ತು ಹೋಗಿರ್ರಿ, ನಾ ನಾಳೆ ಅಂಗಡಿ ಕೆಲಸ ಮುಗಿಸ್ಕೊಂತಾರ ಆಮೇಲೆ ಬರ್ತೇನಂತ. ಆದ್ರೂ ರೀ, ಇಷ್ಟು ವರ್ಷದ ಮೇಲೆ ನಮ್ಮ ತವ್ರ ಮನೆಗೆ ಹೊಂಟೇವಿ. ನಾನು ನನ್ನ ಮಕ್ಕಳು ಅಷ್ಟ ಹೋಗೋಕ್ಕಿಂತ ನೀವು ನಮ್ಮ ಜೊತೆ ಬಂದಿದ್ರೆ ಎಷ್ಟು ಚಂದ ಇರ್ತಿತ್ತಲ್ರಿ. ಹೋಗೋರಾಗ ಎಲ್ಲರೂ ಕೇಳ್ತಾರೆ, ನಿನ್ನ ಗಂಡ ಬಂದಿಲ್ಲನ, ನಿನ್ನ ಗಂಡ ಬಂದಿಲ್ಲನ ಅಂತ ಹೇಳಿ. ಅವ್ರಿಗೆಲ್ಲ ಏನು ಹೇಳ್ರಿ ನಾನು? ಏನು ಇರಲ್ರಿ, ಇವತ್ತು ನಡೀರಿ, ನಾಳೆ ಬೇಕಾದ್ರೆ ಅಲ್ಲಿಂದನ ಅಂಗಡಿಗೆ ಬರುವಂತ್ರೆ ಅಂತ. ಸಾವಿತ್ರಿ, ಅದು ಏನದು ಇದು ಯಪ್ಪ, ಅಷ್ಟು ಕರೆಯಕತ್ತಾಳ ನೀನು ಹೆಂಡ್ತಿ. ಹೋಗಿ ಬಾ ನೀನು. ಅತ್ತೀರಿ, ಅವ್ರು ಬಂದ್ರೆ ನೀವು ಮನ್ಯಾಗ ಒಬ್ಬರೇ ಆಗೋದಿಲ್ಲೇನ್ರಿ? ಅದಕ್ಕೆ ಅವ್ರು ಇರೋದು ಬೇಡ, ನೀವಿರೋದು ಬೇಡ. ನೀವಿಬ್ರು ನಮ್ಮ ಜೊತೆ ಊರಿಗೆ ಹೋಗುಣಂತ ನಡೀರಿ. ಹಂಗ್ ಮಾಡೋನ್ ತಗೋಬೇಯವ್ವ. ಮತ್ತ ಸಾವಿತ್ರಿ ಮನ್ಸಿಗೆರ ಯಾಕೆ ಬೇಸರ ಮಾಡೋದು? ಅಷ್ಟೂರು ಕೂಡ ಹೋಗ್ಬಿಡುನಂತ. ನಾವು ಭಾಳ ವರ್ಷ ಆತಲ್ಲ ಅವ್ರ ಮನೆಗೆ ಹೋಗಿ, ಎಲ್ಲಾರು ಹೋದಿವಿ ಅಂದ್ರ ಅವರು ಎಷ್ಟು ಖುಷಿ ಪಡ್ತಾರು, ನಮಗೂ ಎಲ್ಲಾರನ್ನೂ ನೋಡ್ದಂಗ ಆಕತಿ, ಹೌದಿಲ್ಲ? ಆತು ಬಿಡ್ರಪ್ಪ, ನೀವೆಲ್ಲ ಎಷ್ಟು ಹೇಳೋಕ್ಕಾಗ್ಲಿನಿ, ನಾ ಯಾಕೆ ಒಲ್ಲೆ ಅನ್ಲಿ. ನಡೀರಿ, ಹೋಗುಣಂತ ನಡ್ರಿ ಅಷ್ಟರು ಕುಡಿ. ಯವ್ವ, ನಾನು ಒಂದೆರಡು ಸೀರೆ ಇಟ್ಕೊಂಬಿಡಂಗಾರ. ಹ್ಞೂನ್ರಿ ಅತ್ತೀರಿ, ನಾ ಎಲ್ಲ ಇಟ್ಕೋತೇನಂತ್ರಿ. ನೀವು ರೆಡಿಯಾಗಿ ನಡ್ರಿ. ಈ ಹುಡುಗರು ಏನು ಮಾಡಕತ್ತಾವೋ ಅದನ್ನೊಂದು ನೋಡ್ಬೇಕ್ರಿ. ಸಾವಿತ್ರಿ, ಓರಿ, ಸಾವಿತ್ರಿ, ತಗೋ ಇವನ್ ಸೀರಿನ. 4 ಸೀರೆ ಅದಾವ ಇದ್ರಾಗ, ಒಗಾತ್ಲೆ ತೆಗೆದಿಟ್ಕೋ. ಏನ್ರಿ 4 ಸೀರೆ ನಾನೇ ಇಟ್ಕೊಲೆ? ಬೇಡಪ್ಪ ಬೇಡ, ನನಗೆದಕ್ಕೆ ಬೇಕ್ರಿ ಇಷ್ಟು ಸೀರೆ? ಬೇಡ್ರಿ. ಸಾವಿತ್ರಿ, ಇಷ್ಟು ವರ್ಷದ ಮೇಲೆ ನಿನ್ ತವ್ರ ಮನೆಗೆ ಹೊಂಟಿದಿ, ಅವ್ರಿಗೆಲ್ಲ ನಿನ್ ಕಡೆಯಿಂದ ಉಡುಗೊರೆ ಅಂತ ಒಯ್ದ್ರ ಚಂದ ಇರ್ತೈತಲ್ಲ, ಅದಕ್ಕೆ ಈ ಸೀರೆ ತರ್ಸಿನಿ, ಒಯ್ಯವನ್ನ. ಏನ್ರಿ ಅಂಗಡಿಯಿಂದ ಇವು 4 ಸೀರೆ ತರಿಸಿರೇ ಈಗ? ಊಟ ಮಾಡುವಾಗ ಸೂರ್ಯ ಎಲ್ಲೋಗಿದಾನು ಅಂತ ಕೇಳಕತ್ತಿದ್ದೆಲ್ಲ, ನಾವನ್ನ ಅಂಗಡಿಗೆ ಈ ಸೀರೆ ತರಕ ಕಳಿಸಿದ್ನಿ. ಹೌದನ್ರಿ. ಅಲ್ರಿ, ಸುಮ್ಮನೆ ಯಾಕೆ ತೊಂದರೆ ತಗೊಂಡ್ರಿ? ಅಲ್ಲ, ಇದ್ರಾಗ ಏನ್ ತೊಂದ್ರೆ ಐತಿ? ನಾವ್ ಯಾರಿಗಾರ ಹೊರಗಿನವ್ರಿಗೆ ಕೊಡಕತ್ತವನ? ನಮ್ಮ ಮನೆಯವ್ರಿಗೆ ಎಲ್ಲ ಕೊಡೋದು. ಅಯ್ಯ, ಅತ್ತಿಯರಿಗೂ ಒಂದು ಮಾತು ಹೇಳೋದ್ಲೆ, ನೀವು ಯಾಕೆ ತರಕ್ಕೆ ಹೋಗಿದ್ರಿ? ಅತ್ತಿಯರಿ, ನಾ ಬ್ಯಾಡ್ ಅಂತ ಹೇಳಿರನು ತಗೊಂಬಂದ್ಬಿಟ್ಟಾರ್ರಿ. ನೀವೇ ಹೇಳ್ರಿ ಸ್ವಲ್ಪ. ಅವ್ವ ಏನ್ ಹೇಳ್ತಾಳು? ಅವ್ವನ ಕಳ್ಸಿದ್ಲ ಒಂದ್ ತರಾಕ. ಏನ್ರಿ, ಅತ್ತಿಯರ ಕಳ್ಸಿದ್ರಿ? ಹ್ಞೂನವ, ನಾನು ಕಳ್ಸಿದ್ನಿ. ಎಷ್ಟು ವರ್ಷದ ಮೇಲೆ ನಿಮ್ಮ ಅವ್ವಗಳಂತೆ ಹೊಂಟಿದಿ, ಅದಕ್ಕೆ ನಿಮ್ಮ ಅಂಗಡಿಯಾಗಿನ ಸೀರೆ ಹೋದ ಅವ್ರಿಗೆ ಕೊಟ್ಟ ಅವ್ರ ಆಶೀರ್ವಾದ ತಗೊಲಿ ಅಂತ ನಾನಾ ಥರ ಕಳ್ಸಿದ್ನಿ ನೋಡ. ಅತ್ತೀರಿ, ನಮ್ಮ ಸೀರೆ ಅಂಗಡಿಯಾಗಿನ್ನು ಸೀರೆಗಳ್ನ ನಮ್ಮ ಅವ್ವಾಗದು ಕೊಡ್ಬೇಕನ್ನೋದು ನಂದು ಎಷ್ಟೋ ವರ್ಷದ ಕನಸಾಗಿತ್ರಿ. ಯಾವ್ದಾರ ಚಲೋ ಸೀರೆ ನೋಡಿದಾಗೆಲ್ಲ ನನಗೆ ನಮ್ಮ ಅವ್ವನ ನೆನಪು ಬರ್ತಿದ್ಲ್ರಿ. ಆಕೆಗೊಂದು ಸೀರೆ ಓದಿ ಕೊಡಬೇಕು, ಆಕೆ ಹೆಂಗೆ ಅಂತಾಳ ನೋಡಬೇಕು, ನಮ್ಮ ಅಂಗಡಿಯಾಗಿನ ಸೀರೆ ಅಂತ ಹೇಳಿ ಆಕೆ ಕೊಟ್ಟ, ಆಕೆ ಹುಟ್ಟೋದನ್ನ ನೋಡಿ ಖುಷಿ ಪಡಬೇಕು ಅಂತ ಹೇಳಿ ಎಷ್ಟು ಆಸೆ ಐತ್ರಿ. ಆ ಆಸೆ ಇವತ್ತು ನೆರವೇರಾಕತ್ತೈತ್ರಿ. ಅಥವಾ ಒಳ್ಳೆಯವರಿಗೆ ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಒಳ್ಳೇದು ಹಾಗೆ ಆಕ್ಕತ್ತಂತ ದೇವರು ಇನ್ನರ ನಿಮ್ಮನ್ನೆಲ್ಲರನ್ನೂ ಚಂದಗೆ ಅನ್ಯೋನ್ಯವಾಗಿ ಇಟ್ಟಿರ್ಲೇವ. ಇನ್ಯಾವತ್ತು ನಿಮ್ಮ ಸಂಬಂಧಗಳ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೀಳದಿದ್ರೆ ಅಷ್ಟ ಸಾಕು ನನಗೆ. ಸಾವಿತ್ರಿ, ಸಜ್ಜಾದ್ರೇವ? ಬರಿವಾ ಇನ್ನ ಹೋಗುಣಂತ. ಹ್ಞೂ ರೀ ಮಾವ, ಸಜ್ಜಾಗ್ಯವ್ರಿ. ಒಂದು 5 ನಿಮಿಷ ರೀ. ನಾ ಇವನ್ನ ಸೀರೆ ತೆಗೆದಿಟ್ಕೋತಾನಂತ, ನೀವು ಲಘುನ ಹೋಗಿ ಸಜ್ಜಾಗಿ ಬರ್ರಿ ಹಂಗಾರ. ನಾ ಎಷ್ಟೊತ್ತು? ನೀವೆಲ್ಲ ರೆಡಿ ಆಗ್ರಿ, ಹುಡುಗರೆಲ್ಲ ರೆಡಿ ಆಗ್ಯಾರನ? ಹ್ಞೂ ರೀ, ಅವರು ಇಬ್ಬರು ರೆಡಿ ಆಗಾಕತ್ತಾರು. ಆಯ್ತು ತಗೋರಿ, ನಾ ಹಂಗಾರ ಎಲ್ಲರಿಗೂ ಚಾ ಮಾಡ್ತಾನಂತ, ಒಂದು ಕಪ್ ಚಾ ಕುಡ್ದ ಹೋಗ್ಬಿಡೋಣಂತ್ರಿ. ಏನ್ವಾ ತಂಗಿ, ಚಾನ ಬೇಡವಾ? ಇವ ಬೇಡ. ಇದ ಇನ್ನಾರ ಊಟ ಮಾಡಿದೆವು, ಹೊಟ್ಟೆಯಾಗ ಜಾಗನಾರ ಬೇಕೋ ಬೇಡ? ಬೇಡ, ಹೊಟ್ಟೆ ತುಂಬ ಊಟ ಮಾಡಿದೆವು, ಈಗಂತೂ ನಮಗೇನು ಹಸುವಿಲ್ಲ. ಅಲ್ಲೇ ನಮ್ಮೂರ್ಗೆನ ಹೋಗಿ ಚಾ ಕುಡಿದ್ರಾತು. ಬರ್ರಿ ಲಗುನ ಹೋಗುಣಂತ. ಹೌದು ಗಿರಿಜಾ, ಹಳ್ಳಿ ದಾರಿಗಳು ರೋಡನ್ನು ಸರಿ ಇರುದಿಲ್ಲ, ಅದಕ್ಕೆ ಬೆಳಕಿರ್ತನ ಹೋಗಿ ಊರು ಸೇರ್ಕೊಂಡ್ಬಿಟ್ರ ಚಲೋ ಆಕತಿ. ನಡೀರಿ ಹಂಗಾರ ಹೊಂಡೋಣಂತ. ಆಯ್ತು ರೀ ಮಾವರಿ, ಒಂದು 5 ನಿಮಿಷದಾಗ ಬಂದ್ಬಿಡ್ತೇವೆ ತಗೋರಿ. ಹ್ಞೂ, ಬರ್ರಿವಾ. ಇರ್ಲಿ ಬಿಡಪ್ಪ ತಮ್ಮ, ಎಷ್ಟು ವರ್ಷತಿ ಅದನ್ನ ಗಾಡಿನ? ಆಗಿಂದ ವರ್ಷಕತಿ ಸ್ವಚ್ಛ ಐತ್ ಬಿಡ. ಇಲ್ಲಜ್ಜ, ಗಾಡಿ ಮೇಲೆ ಒಂದ್ ಸ್ವಲ್ಪ ಧೂಳಿದ್ರೂ ಅಪ್ಪ ಸೇರುದಿಲ್ಲ, ಬೈತಾರು. ಹಂಗಾಗಿ ಮತ್ತೊಂದು ಕ್ಲೀನ್ ಮಾಡೀನಿ ನೋಡ್ರಿ. ಹೌದಪ್ಪ. ಅಲ್ಲ, ಗಾಡಿ ಭಾಳ ಚಂದ ಐತ್ ನೋಡ. ಯಾವಾಗ ತಗೊಂಡಿರಿ ಇದನ್ನ? ಈ ಗಾಡಿ ತಗೊಂಡ 1-2 ವರ್ಷ ಆತನ ರಜ್ಜ.
ಹೌದನ? ಅಡ್ಡಿ ಇಲ್ಪ ಅಡ್ಡಿ ಇಲ್ಲ, ಮಸ್ತ್ ಐತಿ ಬಿಡು ಗಾಡಿ. ಹೌದು, ಈ ಗಾಡಿಯಾಗನು ಅದೇನೋ ಎ ಸಿ ಏನೋ ಅಂತಾರಲ್ಲ, ಅದೈತೇನ ತಮ್ಮ? ಹ್ಞೂನ್ರಿ ಅಜ್ಜ, ಈ ಗಾಡಿ ಒಳಗ ಎ ಸಿ ಫೆಸಿಲಿಟಿ ಐತ್ರಿ. ಹೌದಾ? ನಮ್ಮ ಊರಾಗ ನಮ್ಮ ಚಂದ್ರಣ್ಣನ ಮಗ ಒಬ್ಬವ ಇಂಥದ ಗಾಡಿ ತಂದನಪ್ಪ. ಅದ್ರಾಗನು ಇಂಥ ಎ ಸಿ ಐತಂತ. ಮೊನ್ನೆ ಹೊಲದಿಂದ ಬರುವಾಗ ಒಂದಿಟ್ಟು ಹತ್ತೀನಿ, ಏನ್ ಅಡ್ಡಿ ಇಲ್ ಬಿಡು, ಐಸ್ನ್ಯಾಗ ಕುಂತಂಗ ತಂಪು ತಂಪಾಗತ್ತಿತ್ ನೋಡ. ಹೌದಜ್ಜ, ಎ ಸಿ ಹಚ್ಚಿರ ಈ ಹೊರಗಡೆ ಎಷ್ಟು ಬಿಸಿಲಿದ್ರೇನು ಹಂಗ ತಂಪ ಅನಸ್ತೈತ್ ನೋಡ. ಅಲ್ಲಪ್ಪ, ಅವಾಗಿಂದ ನನಗೂ ಅದು ತಲೆ ಕೊರಿಯಾಕತ್ತೈತ್ ನೋಡ್ದ. ಅಲ್ಲ, ಆ ನಮನಿ ತಂಪಾಗುವಂಗ ಅದೆಷ್ಟು ಬರಪ್ ತಗೊಂಡ್ ಗಾಡ್ಯಾಗ ಇಟ್ಕೊಂಡಿರ್ತಾರು. ಹೌದು, ಗಾಡ್ಯಾಗ ಎಲ್ಲಿಟ್ಟಿರ್ತೀರಿ ಅದನ್ನ ಬರ್ಪಿನ ಡಬ್ಬಿನ ನನಗಟ್ ತೋರಿಸ್ ನೋಡೋನು. ಏನಜ್ಜ, ಬರ್ಪಿನ ಡಬ್ಬಿನ? ಹ್ಞೂನಪ್ಪ, ಮತ್ತ ಕಾರ್ ಗಾಡಿ ತಂಪಾಗಾಕ ಐಸಿನ ಗಡ್ಡಿ ಇಟ್ಟಿರ್ತೀರಲ್ಲ, ಅದನ್ನ ಎಲ್ಲಿ ಇಟ್ಟಿರ್ತೀರಿ? ಅದ್ ಕರ್ಗುದ್ಲಿ ಹೆಂಗ ಅಷ್ಟೊತ್ತನ ಇರ್ತೈತಿ? ನನಗೂ ಅಟ್ ನೋಡ್ಬೇಕು, ತಿಳ್ಕೊಬೇಕು ಅನ್ಸಕತ್ತೈತಿ. ಒಂದ್ ಸ್ವಲ್ಪ ತೋರಿಸತಮ್ಮ, ಅದ್ ಎಲ್ಲಿ ಇರ್ತೈತಿ ನನಗಟ? ಅಯ್ಯೋ ಅಜ್ಜ, ಬರ್ಪಿನ ಗಡ್ಡಿ ಇರುಲ್ಲ, ಏನು ಇರುಲ್ಲ. ಅದು ಏರ್ ಕಂಡೀಷನ್ ಅಂತ ಹೇಳಿ ಒಂದು ಮಷಿನ್ ಫಿಕ್ಸ್ ಮಾಡಿರ್ತಾರೋ, ಅದು ಹೊರಗಿನ ಗಾಳಿ ಜಕ್ಕೊಂದ್ ಕಾರ ಒಳಗ ತಂಪ ಹವಾ ಸೃಷ್ಟಿ ಮಾಡ್ತಿರ್ತತಿ. ಅದಕ್ಕನ ಏರ್ ಕಂಡೀಷನ್, ಹವಾ ನಿಯಂತ್ರಕ ಅಂತಾರ. ಆ, ಹಂಗ? ಏನ್ ಯಾ ಯಂತ್ರಕ್ಕೋ ಪಂತ್ರಕ್ಕೋ ಬಿಡಪ್ಪ, ನಮಗಿವೆಲ್ಲ ಗೊತ್ತಾಗೋದಿಲ್ಲ. ಹಂಗಾರ ನಾ ಇಟ್ ದಿನ ತಿಳ್ಕೊಂಡಂಗ ನೀವೇನ ಬರ್ಪಿನ ಡಬ್ಬಿ ಇಟ್ಟಿರೋದಿಲ್ಲ ಬಿಡಿದ್ರಾಗ? ಇಲ್ಲಜ್ಜ ಇಲ್ಲ, ಏರ್ ಕಂಡೀಷನ್ ಅಂತ ಹೇಳಿ ಗಾಡಿ ಒಳಗ ಅದನ್ನ ಮೊದ್ಲ ಕುಂಡ್ರಿಸ್ಬಿಟ್ಟಿರ್ತಾರೋ, ಅದನ್ನ ಐಸಿನ ಗಡ್ಡಿ ಅದು ಇಟ್ಟಿರ್ಲ. ಹೌದಾ? ಹೋಗ್ಲಿ ಬಿಡಪ್ಪ, ನಮ್ಗಿವೆಲ್ಲ ಏನ್ ಗೊತ್ತಾಗಬೇಕು. ಆದ್ರೂ ಕಾರ್ ಗಾಡಿ ಅಡ್ಡಿ ಇಲ್ಲ, ಚಂದ ಐತಿ. ಬಂದ್ರೆ ಮುತ್ತಣ್ಣದು ಎಲ್ಲಿದಾರು? ಅತ್ತಿಯರ್ನ ಕರ್ಕೊಂಡ ಬರಾಕತ್ತಾರ್ರಿಪ್ಪ. ಹೌದಾ? ಬರ್ಲಿ ಬರ್ಲಿ, ಬರುವ ಹಂಗಾರ ಒಬ್ಬೊಬ್ರ ಗಾಡ್ಯಾಗ ಹತ್ತಿ ಬಿಡ್ಬರ್ರಿ. ಹ್ಞೂನ್ರಿ, ಅವ್ರಟ್ ಬರ್ಲ್ರಿ, ಅಮ್ಮನ್ ಫಸ್ಟ್ ಹತ್ತಿಸ ಆಮೇಲೆ ನಾವು ಹತ್ತವಂತ್ರಿ. ತಮ್ಮ, ಜಾಗ ಸಾಲುಲ್ಲನೋಪ. ಇರ್ಲಿ ಬಿಡ್ರಿ ಅಜ್ಜ, ಇವತ್ತೊಂದ್ ದಿನ ಹೆಂಗಾರ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರಾತಂತ್ರಿ. ಎಷ್ಟು ದೂರ? ಕಾರ್ ಕಡೆಗೇನ ಭಾಳ ದೂರ ಅನ್ಸೋದಿಲ್ರಿ. ಹ್ಞೂ, ಹಂಗ ಮಾಡೋನ್ ಬಿಡ್ಪ. ಮಲ್ಲನ, ಎಲ್ಲೋಗಿದ್ದೀನಿ ನೀನು? ಇರಾಕೆ ಇಲ್ಲಲ್ಲ ಇಷ್ಟೊತ್ತನ? ನಾನ್ರೆ ಹಂಗ ಆಟ ಹಿತ್ಲ ಕಡೆ ಇದು ಎಲ್ಲ ಅದೇ ನೋಡ್ಕೊಂಡು ಬನ್ನಿ ನೋಡ್ರಿ. ಹಾ, ಅಡ್ಡಾಡಕ್ ಹೋಗಿದ್ಯೋ ಏನ? ಮತ್ತೆ ಎದಕ್ಕರ ಹೋಗಿದ್ಯೋ? ಅಯ್ಯಯ್ಯೋ, ನಾ ಸಿಗರೇಟ್ ಸೇದಕ್ ಹೋಗ್ಯಾನಂತ ಗೊತ್ತಾತನ ರಾಮಣ್ಣರಿಗೆ? ಆ, ಆ, ಇಲ್ರಿ ರಾಮಣ್ಣರ, ಹಂಗ ಹಿತ್ಲ ಕಡೆ ಯಾವ್ಯಾವ ಗಿಡ ಹಚ್ಚಾರೋ ಏನೋ ಅಂತ ನೋಡಕ್ ಹೋಗಿದ್ನಿ ನೋಡ್ರಿ. ಹಾ, ಹೌದನ? ಆತ್ ಬಿಡ್ಪ, ಆತ್. ಹಗರ್ಕ ನಡಿಬೇವ. ಅಮ್ಮಾರನ್ನು ಬಂದ್ರು, ಮುತ್ತನ್ನ ಹಗರ್ಕ ಹತ್ತಿಸ್ರಿ ಹಂಗಾರ ಅವನ್. ಹ್ಞೂನ್ರಿ ಮಾವಾರ. ಅಪ್ಪ, ಅಂತೂ ಇಂತೂ ನಾವೆಲ್ಲರೂ ಕೂಡಿ ನನ್ನ ತವ್ರ ಮನೆಗೆ ಹೋಗೋದನ್ನ ನೆನೆಸ್ಕೊಂಡ್ರನ ನನಗೆ ಭಾಳ ಖುಷಿ ಆಗಕತ್ತೈತ್ರಿ. ನೀವು ಎಲ್ಲರೂ ನಾವೆಲ್ಲರೂ ಕೂಡಿ ಇರೋದನ್ನ ನೋಡಕ್ಕೆ ಎಷ್ಟು ಕಾತುರರಾಗ್ಯಾರಂತ ನನಗೆ ಅರ್ಥ ಆಗೈತ್ರಿ. ನೀವೆಲ್ಲರೂ ಇಷ್ಟಪಟ್ಟಂಗೆ ನಾವು ಇವತ್ತು ನಮ್ಮ ಮನೆಗೆ ಹೊಂಟೇವಿ. ಬರ್ರಿ ಹೋಗೋಣಂತ. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.